ಭಾರತ ಯಾವತ್ತೂ ಕೈಕಟ್ಟಿ ಕುಳಿತುಕೊಳ್ಳುವ ದೇಶವಲ್ಲ. ಹೊಸದಲ್ಲಿ ಹುಡುಕಿ ಹೊಸ ಆವಿಷ್ಕಾರವನ್ನ ಮಾಡುವ ದೇಶ. ವಿಜ್ಞಾನ ಕ್ಷೇತ್ರಕ್ಕೆ, ರಕ್ಷಣಾ ಕ್ಷೇತ್ರಕ್ಕೆ ದಿನನಿತ್ಯ ಕೂಡ ಆವಿಷ್ಕಾರಗಳು ನಡೀತಲೇ ಇರ್ತವೆ. ಹಾಗೆ ಈಗ DRDO ಹೊಸ ಸಾಧನೆಯನ್ನ ಮಾಡಿದ್ದು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಹೈಪರ್ಸಾನಿಕ್ ಮಿಸೈಲ್ ಮೂಲಕ ಕ್ಷಿಪಣಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡಿದೆ. ಹಾಗಿದ್ರೆ ಏನಿದು ಹೈಪರ್ಸಾನಿಕ್ ಮಿಸೈಲ್? ಇದರ ಸ್ಕ್ರಾಮ್ ಜೆಟ್ ಇಂಜಿನ್ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ನಮ್ಮ ದೇಶದ ಮಿಲಿಟರಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಸೇಫ್. ನಮ್ಮಲ್ಲಿ ಅತ್ಯಾಧುನಿಕ ಟೆಕ್ನಾಲಜಿ, ಮಿಲಿಟರಿ ಶಸ್ತ್ರಾಸ್ತ್ರಗಳು ಇದ್ರೆ ನಮ್ಮ ತಂಟೆಗೆ ಯಾವ ಶತ್ರುಗಳು ಕೂಡ ಬರಲ್ಲ. ಯುದ್ಧ ಅನ್ನೋ ಪ್ರಮೇಯ ಕೂಡ ಬರಲ್ಲ. ನಮ್ಮ ದೇಶ ಶಾಂತಿಯಾಗಿ ಇರುತ್ತೆ. ಹಾಗಾಗಿ ಮುಂದುವರೆದ ದೇಶಗಳು ಹೆಚ್ಚು ಒತ್ತು ಕೊಡುವುದು ಮಿಲಿಟರಿಗೆ. ಆ ಕೆಲಸವನ್ನ ಭಾರತ ಕೂಡ ಮಾಡ್ತಾ ಇದೆ. ಸೂಪರ್ ಸ್ಪೀಡ್ನಲ್ಲಿ ಹೋಗುವ ಹೈಪರ್ಸಾನಿಕ್ ಮಿಸೈಲ್ಗಳ ತಯಾರಿಯಲ್ಲಿ ಭಾರತ ಮುಂದಾಗಿದ್ದು ಅದರಲ್ಲಿ ಸಕ್ಸಸ್ ಕೂಡ ಕಾಣ್ತಾ ಇದೆ. ಏನಿದು ಹೈಪರ್ಸಾನಿಕ್ ಮಿಸೈಲ್? ನಮ್ಮಲ್ಲಿ ಅಗ್ನಿ, ಪೃಥ್ವಿ ಅನ್ನೋ ಸಾಕಷ್ಟು ಮಿಸೈಲ್ಗಳು ಇವೆ. ಆದರೆ ಹೈಪರ್ಸಾನಿಕ್ ಮಿಸೈಲ್ಗಳು ಸಾಕಷ್ಟು ಸ್ಪೀಡ್ ಹೊಂದಿದ್ದು ಈ ವಲಯದಲ್ಲಿ ಭಾರತ ಸಕ್ಸಸ್ ಕಾಣ್ತಾ ಇದೆ. ಹೈಪರ್ಸಾನಿಕ್ ಕ್ಷಿಪಣಿಯು ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಚಲಿಸುತ್ತದೆ. ಇದು ಸಾಕಷ್ಟು ಸ್ಪೀಡ್ ಹಾಗೂ ಕಡಿಮೆ ಎತ್ತರದಲ್ಲಿ ಹಾರುತ್ತೆ. ಹೀಗಾಗಿ ಇದನ್ನ ಪತ್ತೆ ಹಚ್ಚಲು ಅಥವಾ ತಡೆಯಲು ಕಷ್ಟಕರವಾಗಿದೆ. ಇವು ಗಂಟೆಗೆ ಮ್ಯಾಕ್ 5 ವೇಗದಲ್ಲಿ ಅಂದ್ರೆ ಗಂಟೆಗೆ 6125 ಕಿಲೋಮೀಟರ್ ಚಲಿಸುತ್ತದೆ. ಅಣ್ವಸ್ತ್ರ ಪ್ರತಿರೋಧ ಸಾಮರ್ಥ್ಯವನ್ನ ಈ ಕ್ಷಿಪಣಿಯಲ್ಲಿ ಬಲಪಡಿಸಲಾಗಿದೆ. ಹೊಸ ಕ್ರಾಂತಿ ಮಾಡಿದೆ ಭಾರತ. ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತ ಸಾಮರ್ಥ್ಯವು ಉನ್ನತ ಮಟ್ಟಕ್ಕೇರಿರುವುದನ್ನು ಹೈಪರ್ಸಾನಿಕ್ ಕ್ಷಿಪಣಿಯ ಪ್ರಾಯೋಗಿಕ ಹಾರಾಟವು ಸಾಬೀತುಪಡಿಸಿದೆ. ಮಿಲಿಟರಿ ತಂತ್ರಜ್ಞಾನ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಚೀನಾ, ರಷ್ಯಾ ಹಾಗೂ ಅಮೆರಿಕ ದೇಶಗಳು ಮಾತ್ರವೇ ಈವರೆಗೆ ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಹೊಂದಿದ ರಾಷ್ಟ್ರಗಳಾಗಿದ್ದು ಇದೀಗ ಭಾರತ ಕೂಡ ಅವುಗಳ ಸಾಲಿಗೆ ಸೇರ್ಪಡೆಯಾಗಿದೆ. 1500 ಕಿಲೋಮೀಟರ್ಗಿಂತಲೂ ಅಧಿಕ ದೂರದವರೆಗೆ ವಿವಿಧ ಪೇಲೋಡ್ಗಳನ್ನು ಕೊಂಡೊಯ್ಯುವ ಸಾಧ್ಯವಾಗುವಂತಹ ರೀತಿಯಲ್ಲಿ ಈ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತವು ತನ್ನ ಚೊಚ್ಚಲ ದೀರ್ಘವ್ಯಾಪ್ತಿಯ ಹೈಪರ್ಸಾನಿಕ್ ಕ್ಷಿಪಣಿಯು ಹಾರಾಟದ ಪ್ರಯೋಗವನ್ನು ನವೆಂಬರ್ನಲ್ಲಿ ಯಶಸ್ವಿಯಾಗಿ ನಡೆಸುವ ಮೂಲಕ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಮಹತ್ವದ ಮೈಲುಗಲ್ಲನ್ನು ಸಾಧಿಸಿತ್ತು. ಈಗ ಅದರ ಇಂಜಿನ್ ಪ್ರಯೋಗದಲ್ಲಿ ಕೂಡ ಸಕ್ಸಸ್ ಆಗಿದೆ. ಸ್ಕ್ರಾಮ್ ಜೆಟ್ ಇಂಜಿನ್ ಪ್ರಯೋಗ ಸಕ್ಸಸ್. DRDO ಈಗ ಹೈಪರ್ಸಾನಿಕ್ ಕ್ಷಿಪಣಿಗೆ ಬಳಸುವ ಸ್ಕ್ರಾಮ್ ಜೆಟ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಿದ್ದು ಅದರ ಪ್ರಯೋಗದಲ್ಲಿ ಸಕ್ಸಸ್ ಆಗಿದೆ. ಈ ಇಂಜಿನ್ಗೆ ಬೇಕಾದ ಥರ್ಮಲ್ ಬ್ಯಾರಿಯಲ್ ಕೋಟಿಂಗ್ ಅನ್ನು ಸಿದ್ಧಪಡಿಸಿದೆ. ಈ ವಸ್ತು ಹೆಚ್ಚು ಶಾಖವನ್ನ ತಡೆಯುವ ಕೆಪಾಸಿಟಿಯನ್ನ ಹೊಂದಿದೆ. ಅತಿ ವೇಗದ ಇಂಜಿನ್ ಕೆಲಸಕ್ಕೆ ಇದು ಸಾಕಷ್ಟು ಸಹಕಾರಿಯಾಗಿದೆ. ಇದನ್ನ 120 ಸೆಕೆಂಡ್ಗಳ ಕಾಲ ಪರೀಕ್ಷೆ ಮಾಡಿದ್ದು ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಸ್ಕ್ರಾಮ್ ಜೆಟ್ ಇಂಜಿನ್ಗೆ ಬಳಸುವ ಇಂಧನ ಕೂಡ ಭಾರತದಲ್ಲಿ ತಯಾರಿಸುವಲ್ಲಿ DRDO ಯಶಸ್ವಿಯಾಗಿದೆ. ಭಾರತ ಮಿಸೈಲ್ಗಳ ಶಕ್ತಿಯಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಹೊಂದ್ತಾ ಇದ್ದು ಭಾರತ ಸೂಪರ್ ಪವರ್ ಆಗುವತ್ತ ಹೆಜ್ಜೆ ಇಟ್ಟಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.